ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ನಾನು ತೊಗೊಂಡಿರೋ ಟಾಪಿಕ್ಕು ಕೋಆರ್ಡಿನೇಟ್ ಜಾಮೆಟ್ರಿ. ಆ ಕೋಆರ್ಡಿನೇಟ್ ಜಾಮೆಟ್ರಿನಲ್ಲಿ ಬರುವಂಥ ಡಿಸ್ಟೆನ್ಸ್ ಫಾರ್ಮುಲಾದ ಬಗ್ಗೆ ಒಂದು ಸಮ್ ಮಾಡೋಣ ಇವತ್ತು. ಇದರಲ್ಲಿ ನಾನು ತೊಗೊಂಡಿರೋ ಸಮ್ಮು, ಅದರಲ್ಲಿ ಫಸ್ಟ್ ಕೋಆರ್ಡಿನೇಟ್ ಪಾಯಿಂಟ್ಸ್ದು 2, 3 ಮತ್ತು ಇನ್ನೊಂದು ಪಾಯಿಂಟು 4, 1. ಸೊ ಇದರಲ್ಲಿ ಈ ಪಾಯಿಂಟ್ಸ್ನ ಯೂಶಲಿ ಕೋಆರ್ಡಿನೇಟ್ಸ್ನ ನಾವು XY ಇಂದ ಡಿನೋಟ್ ಮಾಡ್ತೀವಿ. ಹಾಗೆಯೇ ಇಲ್ಲಿ 2 ಪಾಯಿಂಟ್ಸ್ ಇರೋದ್ರಿಂದ ಸೊ ಫಸ್ಟ್ ಕೋಆರ್ಡಿನೇಟ್ಸಲ್ಲಿ ಬರುವಂಥ ಪಾಯಿಂಟ್ಸು X1, Y1 ಅಂತ ತಗೊಳ್ಳೋಣ. ಇದನ್ನು X2, Y2 ಅಂತ ತಗೊಳ್ಳೋಣ. ಈಗ ನಾನು ಅದನ್ನು ಬರ್ಕೊಂಡಿದ್ದೀನಿ. X1, Y1ನ 2, 3, X2, Y2ನ 4, 1 ಅಂತ ತೊಗೊಂಡಿದ್ದೀನಿ. ಸೊ ಇವಾಗ ಡಿಸ್ಟೆನ್ಸ್ ಫಾರ್ಮುಲಾನ ಬರ್ಕೊಳ್ಳೋಣ. ಸೊ D is equal to under the root x2 minus x1 whole square plus y2 minus y1 whole square. ಸೊ ಇದಾದಮೇಲೆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಈ ಫಾರ್ಮುಲಾಗೆ, ಡಿಸ್ಟೆನ್ಸ್ ಫಾರ್ಮುಲಾಗೆ. ಸೊ x2 ಅಂತಂದರೆ ಇಲ್ಲಿ 4, x1 ಅಂತಂದರೆ 2. ಸೊ ಅದನ್ನು ಬರ್ಕೊಳ್ಳೋಣ. ಸೊ 4 minus 2 whole square plus y2 ಅಂತಂದರೆ 1 minus 3 whole square. That's equal to under the root 4 minus 2 is 2 whole square plus 1 minus 3 is minus 2 whole square. That's equal to under the root 2 square is 4 plus minus 2 square is also 4. Then that's equal to square root of 4 plus 4 is 8. ಸೊ 8ನ ಮತ್ತೆ ಸಿಂಪ್ಲೆಸ್ಟ್ ಫಾರ್ಮಿಗೆ ಬರ್ಕೊಳ್ಳೋಣ. ಅದನ್ನು 4 2s 8 ಅಂತ ಬರ್ಕೊಳ್ಳೋಣ. ಸೊ 4 is a perfect square, 2 is an irrational number. ಸೊ ಪರ್ಫೆಕ್ಟ್ ಸ್ಕ್ವೇರ್ನ ಸ್ಕ್ವೇರ್ ರೂಟ್ ಆಫ್ 4 is 2 ಮತ್ತು 2ಗೆ ಯಾವ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ, ಸೊ ಅದನ್ನು ರೂಟ್ 2 ಅಂತ ಹಾಗೆ ಬರ್ಕೊಳ್ಳಿ. ಸೊ ಹಾಗಾಗಿ ಈ ಎರಡು ಪಾಯಿಂಟಿನ ಡಿಸ್ಟೆನ್ಸ್ ಎಷ್ಟಿದೆ ಅಂತಂದರೆ 2√2 ಯೂನಿಟ್ಸ್ ಅಷ್ಟು ಇದೆ. ಸೊ ಫೈನಲ್ ಆನ್ಸರ್ ಇಸ್ 2√2 ಯೂನಿಟ್ಸ್.